ಹಾಯ್ ಫ್ರೆಂಡ್ಸ್, ಬನ್ನಿ ಇವತ್ತು ಪಟೇಲ ಪ್ಯಾಂಟ್ ಯಾವ ಥರ ಮಾರ್ಕ್ ಮಾಡಿ ಕಟ್ ಮಾಡೋದಂತ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಫಸ್ಟಿಗೆ ಪ್ಯಾಂಟ್ ಪೀಸ್ನ ತೊಗೊಂಡು 4 ಫೋಲ್ಡ್ ಮಾಡಿ ಹಾಕೊಬೇಕು ಫ್ರೆಂಡ್ಸ್. ನೋಡಿ ನಾನು ಯಾವ ಥರ ಹಾಕ್ತಾಯಿದ್ದೀನಿ ಅಂತ ನೋಡಿ ಫ್ರೆಂಡ್ಸ್. ಈ ಥರ ಹಾಕ್ಕೊಬೇಕು, ನೀಟಾಗಿ ಲೆವೆಲ್ ಮಾಡ್ಕೊಬೇಕು. ಲೆವೆಲ್ ಮಾಡಿಕೊಂಡು ಅವ್ರದ್ದು ಅಳತೆ ಪ್ಯಾಂಟ್ನ ತೊಗೊಬೇಕು ಫ್ರೆಂಡ್ಸ್. ಅಳತೆ ಪ್ಯಾಂಟ್ ತೊಗೊಂಡು ಮೆಜರ್ಮೆಂಟ್ ಮಾಡ್ಕೊಬೇಕು ಫ್ರೆಂಡ್ಸ್. ಇದು ಮೆಜರ್ಮೆಂಟ್ ನೋಡಿ ಕಟ್ ಮಾಡೋದು ಫ್ರೆಂಡ್ಸ್. ಹಾಗಾಗಿ ಕೆಲವೊಬ್ಬರು ಮೆಜರ್ಮೆಂಟನ್ನ ನಮಗೆ ತೋರಿಸ್ಕೊಡಿ ಅಂತ ಅಂದಿದ್ದಾರೆ. ಹಾಗಾಗಿ ನಾನು ಮೆಜರ್ಮೆಂಟನ್ನು ತೋರಿಸಿ ಕಟ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಮೆಜರ್ಮೆಂಟ್ ಇಲ್ಲದೇನೂ ಮಾಡ್ಬೋದು ಫ್ರೆಂಡ್ಸ್. ಇದು 5 ನಿಮಿಷದಲ್ಲೇ ನಾವು ಮಾಡ್ಬೋದು ಫ್ರೆಂಡ್ಸ್. ನೋಡಿ ರೆಡಿ 41 ಬಂದಿದೆ. ಈಗ ಆ ಬೆಲ್ಟ್ ಪಟ್ಟಿ ಏನಿದೆ ಅದನ್ನು ಬಿಟ್ಟು ಬಾಟಮಿಂದ ಬೆಲ್ಟ್ ಪಟ್ಟಿವರೆಗೂ ಎಷ್ಟು ಬರುತ್ತೆ ಅಂತ ನೋಡಬೇಕು ಫ್ರೆಂಡ್ಸ್. ನೋಡಿ ಬಾಟಮ್ವರೆಗೂ ಹಿಡಿದ್ರೆ 33 ಬರುತ್ತೆ ಫ್ರೆಂಡ್ಸ್. 33 ಬರುತ್ತೆ ಫ್ರೆಂಡ್ಸ್. ಇದಕ್ಕೆ ನಾನು 2 ಇಂಚು ಎಕ್ಸ್ಟ್ರಾ ತೊಗೊತೀನಿ ಫ್ರೆಂಡ್ಸ್. ಟೋಟಲು 35ಕ್ಕೆ ಒಂದು ಮಾರ್ಕ್ ಹಾಕ್ಕೊತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಾನು ಯಾವ ಥರ ಮಾರ್ಕ್ ಹಾಕ್ತಾಯಿದ್ದೀನಿ ಅಂತ. 2 ಇಂಚು ಎಕ್ಸ್ಟ್ರಾ ಬೇಕು ಫ್ರೆಂಡ್ಸ್, ಯಾಕಂದರೆ ನಮಗೆ ಫೋಲ್ಡಿಂಗೋಸ್ಕರ ಬೇಕು. ಹಾಗಾಗಿ ಮಾರ್ಕಿಂಗ್ 35ಕ್ಕೆ ಮಾಡಿದ್ದೀನಿ ಫ್ರೆಂಡ್ಸ್. ಈಗ ಇಲ್ಲಿ ಅವ್ರದ್ದು ಅಳತೆ ಪ್ಯಾಂಟ್ ತೊಗೊಂಡು ಇಲ್ಲಿ ಎಷ್ಟಿದೆ ನೋಡ್ಕೊಬೇಕು ಫ್ರೆಂಡ್ಸ್. ಅದು ಮೆಜರ್ಮೆಂಟ್ ನೋಡಿದಾಗ 8 ಬರುತ್ತೆ ಫ್ರೆಂಡ್ಸ್. ನೋಡಿ ಈ ಥರ ಹಿಡ್ಕೊಂಡು ಚೆಕ್ ಮಾಡ್ಕೊಬೇಕು ಫ್ರೆಂಡ್ಸ್. 8 ಬರುತ್ತೆ ಫ್ರೆಂಡ್ಸ್. ನಾನು 9 ಇಂಚಿಗೆ ಒಂದು ಮಾರ್ಕ್ ಹಾಕ್ತೀನಿ ಫ್ರೆಂಡ್ಸ್. ಯಾಕಂದರೆ ನಮ್ಮ ಮೇಲೇನು ಕಚ್ಚಾಗೆ ಅರ್ಧ ಇಂಚು ಹೋಗುತ್ತೆ, ಇಲ್ಲೂ ಇನ್ಸಿಯಮಲ್ಲೂ ಅರ್ಧ ಇಂಚು ಕಚ್ಚಾ ಹೋಗುತ್ತೆ. ಹಾಗಾಗಿ ನಾನು 9 ತೊಗೊತಾ ಇದ್ದೀನಿ ಫ್ರೆಂಡ್ಸ್. ಈಗ ನೋಡಿ ಫ್ರೆಂಡ್ಸ್, ಬಾಟಮ್ನ ತೊಗೊಂಡು ಬಾಟಮ್ ಸುತ್ತಳತೆ ಎಷ್ಟಿದೆ ಅಂತ ನೋಡ್ಕೊಬೇಕು ಫ್ರೆಂಡ್ಸ್. ನೋಡಿ 7.5 ಬರ್ತಾಯಿದೆ ಫ್ರೆಂಡ್ಸ್. ನಾನು 7.5ಗೆ ಒಂದು ಮಾರ್ಕ್ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. 7.5ಗೆ ಮಾರ್ಕ್ ಮಾಡಿದ್ದೀನಿ ಫ್ರೆಂಡ್ಸ್. ಈ 7.5ಇಂದ ಈ 9 ಇಂಚಿಗೆ ಮಾರ್ಕ್ ಹಾಕಿದ್ದೀವಲ್ಲ ಫ್ರೆಂಡ್ಸ್, ಅಲ್ಲಿಗೆ ಸ್ಟ್ರೈಟಾಗಿ ಸ್ಕೇಲಲ್ಲಿ ಸ್ಟ್ರೈಟಾಗಿ ಒಂದು ಮಾರ್ಕ್ ಹಾಕ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ನಾನು ಯಾವ ಥರ ಮಾರ್ಕ್ ಹಾಕ್ತಿದ್ದೀನಿ ಅಂತ ಫ್ರೆಂಡ್ಸ್. 5 ನಿಮಿಷದಲ್ಲಿ ಪ್ಯಾಂಟ್ ಕಟ್ಟಿಂಗ್ ಮಾಡ್ಬೋದು ಫ್ರೆಂಡ್ಸ್. ಪ್ಯಾಂಟ್ ಕಟ್ಟಿಂಗ್ ಅಂತೂ ತುಂಬ ಈಸಿ ಫ್ರೆಂಡ್ಸ್. ಹೊಸ್ದಾಗಿ ಕಲಿಯೋರ್ಗಂತೂ ತುಂಬ ಈಸಿ ಆಗುತ್ತೆ ಫ್ರೆಂಡ್ಸ್. ಏನಾದ್ರು ಡೌಟ್ ಇದ್ದರೆ ಫ್ರೆಂಡ್ಸ್ ಕಮೆಂಟ್ ಮಾಡಿ, ಲೈಕ್ ಮಾಡಿ, ನಾನು ಅದಕ್ಕೆ ರೀಪ್ಲೈ ಮಾಡ್ತೀನಿ. ಮತ್ತು ಶೇರ್ ಮಾಡಿ ಫ್ರೆಂಡ್ಸ್. ಎಲ್ಲರೂ ವೀಡಿಯೋ ನೋಡ್ತಿರೋ ಒಬ್ಬರು ಶೇರ್ ಮಾಡಲ್ಲ, ಕಮೆಂಟ್ ಮಾಡಲ್ಲ. ನೋಡಿ ಫ್ರೆಂಡ್ಸ್, ಮಾರ್ಕಿಂಗ್ ಆಗಿದೆ. ಈಗ 2 ಇಂಚು ಎಕ್ಸ್ಟ್ರಾ ಕಚ್ಚಾ ತೊಗೊತೀನಿ ಫ್ರೆಂಡ್ಸ್. ನಮಗೆ 2 ಇಂಚು ತೊಗೊಂಡ್ರೂ ನಡೆಯುತ್ತೆ, ಇಲ್ಲಾಂದರೆ 1.5 ತೊಗೊಂಡ್ರೂ ನಡೆಯುತ್ತೆ ಫ್ರೆಂಡ್ಸ್. ನಾನು 1.5ನೇ ತೊಗೊತೀನಿ. ಜಾಸ್ತಿ ನಮಗೆ ಇಲ್ಲಿ ಬಟ್ಟೆ ಬೇಕಾಗಲ್ಲ ಫ್ರೆಂಡ್ಸ್, ಯಾಕಂದರೆ ಪ್ಯಾಂಟ್ ಪೀಸ್ಗೆ ಎಕ್ಸ್ಟ್ರಾ ಬೇಕಾಗಿಲ್ಲ ಫ್ರೆಂಡ್ಸ್. ಮಿಕ್ಕಿದ ಬಟ್ಟೆ ಏನಿರುತ್ತೋ ಅದರಲ್ಲಿ ನಾವು ಬೆಲ್ಟ್ ಪಟ್ಟಿನ ರೆಡಿ ಮಾಡ್ಕೊಬೇಕು. ಹಾಗಾಗಿ ನಮ್ಗೆ 1.5 ಇಂಚೇ ಸಾಕು. ಅವ್ರವ್ರ ಕಸ್ಟಮರ್ ಯಾವ ಥರ ಹೇಳ್ತಾರೋ ಆ ಥರ ತೊಗೊಂಡ್ರೆ ಸಾಕು ಫ್ರೆಂಡ್ಸ್. 1.5 ಕೇಳಿದ್ರೆ 1.5, 2 ಇಂಚು ಬೇಕು ಅಂದ್ರೂ ತುಂಬ ದಪ್ಪ ಇರೋರಿಗೆ 2 ಇಂಚು 2.5 ಇಂಚು ಎಕ್ಸ್ಟ್ರಾ ಕಚ್ಚಾ ಬೇಕಾಗುತ್ತೆ. ಮೀಡಿಯಮ್ ಸೈಜ್ ಇರೋರಿಗೆ 1.5 ಸಾಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈಗ ಮಾರ್ಕ್ ಮಾಡಿದ್ದೀನಿ. ಮಾರ್ಕಿಂಗ್ ಎಲ್ಲ ಮುಗ್ದಿದೆ ನೋಡಿ ಫ್ರೆಂಡ್ಸ್. ನಾನು ಯಾವ ಥರ ಮಾರ್ಕ್ ಮಾಡಿದ್ದೀನಿ ಅಂತ ನೋಡಿ ಫ್ರೆಂಡ್ಸ್. ಒಂದು ಸಲ ಮಾರ್ಕಿಂಗ್ ಎಲ್ಲ ಆಗಿದೆ. ಈಗ ಯಾವ ಥರ ಕಟ್ ಮಾಡೋದಂತ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಕಟ್ ಮಾಡೋಕ್ಕೆ ಮುಂದಾಗಿ ಇನ್ನೊಂದು ಸಲ ಮೆಜರ್ಮೆಂಟ್ನ ಚೆಕ್ ಮಾಡ್ಕೊಂಬಿಡಿ ಫ್ರೆಂಡ್ಸ್. ಯಾಕಂದರೆ ಕಟ್ ಮಾಡಾದಮೇಲೆ ನಮಗೆ ಪೀಸ್ ಕಮ್ಮಿ ಬಂದಾಗ ನಮಗೆ ಸರಿ ಮಾಡೋಕ್ಕೆ ಬರಲ್ಲ. ನಾವು ಹಾಕಿರೋ ಮೆಜರ್ಮೆಂಟ್ ಕರೆಕ್ಟಾಗಿ ಐತಾ ಇಲ್ವ ಅಂತ ಪ್ರತಿಯೊಂದೂ ಚೆಕ್ ಮಾಡಬೇಕು ಫ್ರೆಂಡ್ಸ್. ನೋಡಿ ನಾನು ಏನು ಮೆಜರ್ಮೆಂಟ್ ಹಾಕ್ಕೊಂಡಿದ್ದೀನೋ ಅದು ಕರೆಕ್ಟಾಗಿದೆ. 2 ಇಂಚು ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಬಾಟಮಲ್ಲೂ ಅಷ್ಟೇ ನೋಡಿ ಫ್ರೆಂಡ್ಸ್, ಕರೆಕ್ಟಾಗಿ ಹಿಡ್ದಿದ್ದೀನಿ. ಅದು ಕರೆಕ್ಟಾಗೇ ಬಂದಿದೆ. ಇವಾಗ ಮಾರ್ಕಿಂಗ್ ಎಲ್ಲ ಮುಗ್ದಿದೆ ಫ್ರೆಂಡ್ಸ್. ಕಟ್ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್, ನಾನು ಯಾವ ಥರ ಕಟ್ ಮಾಡ್ತಾಯಿದ್ದೀನಿ ಅಂತ. ಪ್ಯಾಂಟ್ ಕಟ್ಟಿಂಗ್ ಅಂತೂ ಭಾಳ ಈಸಿ ಫ್ರೆಂಡ್ಸ್. 5 ನಿಮಿಷಕ್ಕೆ ಮಾರ್ಕ್ ಮಾಡಿ ಕಟ್ ಮಾಡ್ಬೋದು. ಹೊಲಿಯೋದು ಇನ್ನೂ ಈಸಿ ಫ್ರೆಂಡ್ಸ್. 10 ನಿಮಿಷದಲ್ಲೇ ಹೊಲಿಬೋದು ಫ್ರೆಂಡ್ಸ್.
ನೋಡಿ ಮಾರ್ಕಿಂಗ್ ಮುಗಿದು ಕಟ್ಟಿಂಗು ಮುಗೀತು ನೋಡಿ. ಈಗ ಬೆಲ್ಟ್ ಪಟ್ಟಿನ ಕಟ್ ಮಾಡೋದನ್ನ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ ಪ್ಯಾಂಟ್ ಪೀಸು ಕಟ್ಟಾದಮೇಲೆ ನಮಗೆ ಡಾಟ್ ಹಿಡಿಯೋಕ್ಕೆ ಎಷ್ಟು ಬೇಕೋ ಅಷ್ಟು ಇದೆ ನೋಡಿ. ಈಗ ಬೆಲ್ಟ್ ಪಟ್ಟಿ ಕಟ್ ಮಾಡೋದನ್ನ ತೋರಿಸ್ತೀನಿ ಫ್ರೆಂಡ್ಸ್. ಅವ್ರದ್ದು ಪ್ಯಾಂಟ್ ಪೀಸ್ ತೊಗೊಂಡು ಮೆಜರ್ಮೆಂಟ್ ನೋಡ್ಕೊಬೇಕು ಫ್ರೆಂಡ್. ಸುತ್ತಳತೆ ಎಷ್ಟು ಬರುತ್ತೆ ಅಂತ ಚೆಕ್ ಮಾಡ್ಕೊಬೇಕು ಫ್ರೆಂಡ್ಸ್. ನೋಡಿ ಇಲ್ಲಿ 1 ಇಂಚ್ ಎಕ್ಸ್ಟ್ರಾ ಬಿಟ್ಕೊತೀನಿ ಫ್ರೆಂಡ್ಸ್. ಈ ಕಡೆಗೂ 1 ಇಂಚ್ ಎಕ್ಸ್ಟ್ರಾ ತೊಗೊತೀನಿ ಫ್ರೆಂಡ್ಸ್. 1 ಇಂಚು ಸಾಕು ಫ್ರೆಂಡ್ಸ್, ನಮಗೆ ಇಲ್ಲಿ ಜಾಸ್ತಿ ಬಟ್ಟೆ ಏನು ಬೇಕಾಗಲ್ಲ. ನೋಡಿ ನಾನು ಯಾವ ಥರ ಮಾರ್ಕ್ ಮಾಡ್ತಾಯಿದ್ದೀನಿ ಅಂತ. ಬೆಲ್ಟ್ ಪಟ್ಟಿ ಕಟ್ ಮಾಡೋದು ಭಾಳ ಈಸಿ ಫ್ರೆಂಡ್ಸ್. 1 ಇಂಚ್ ಎಕ್ಸ್ಟ್ರಾ ತೊಗೊಂಡ್ರೆ ಸಾಕು. ಬೆಲ್ಟ್ ಪಟ್ಟಿ ಕಟ್ ಮಾಡೋದು ಭಾಳ ಈಸಿ ಫ್ರೆಂಡ್ಸ್. ಕೆಲವೊಬ್ಬರು ಪ್ರಾಬ್ಲಮ್ ಬರುತ್ತೆ ಅಂತಾರೆ, ನಾನು ಈ ಮೆಥಡಲ್ಲೇ ಕಟ್ ಮಾಡೋದು ಫ್ರೆಂಡ್ಸ್. ನೋಡಿ ಈಗ ಎಕ್ಸ್ಟ್ರಾ ಇರೋದನ್ನ ಕಟ್ ಮಾಡಿದ್ದೀನಿ. ಈಗ ಆಗಿದೆ ನೋಡಿ ಫ್ರೆಂಡ್ಸ್. ಈಗ ಈ ಥರ 4 ಪೀಸ್ ಬರುತ್ತೆ ಫ್ರೆಂಡ್ಸ್. ಆಪೋಸಿಟ್ ನೋಡ್ಕೊಬೇಕು ಫ್ರೆಂಡ್ಸ್. ದೊಡ್ಡ ಕಡೆ ಇರೋ ಕಡೆಗೆ ಚಿಕ್ಕದು ಹಾಕ್ಕೊಬೇಕು, ಚಿಕ್ಕದ ಕಡೆ ಇರೋ ಕಡೆಗೆ ದೊಡ್ಡದು ಹಾಕ್ಕೋಬೇಕು. ನೋಡಿ ಈ ಥರ ಹಾಕ್ಕೊಬೇಕು. ಈ ಥರ ಹಾಕ್ಕೊಂಡಾಗ ನಮಗೆ ಬೆಲ್ಟ್ ಪಟ್ಟಿ ಅನ್ನೋದು ನಮ್ಗೆ ಎಷ್ಟು ಬೇಕೋ ಪರ್ಫೆಕ್ಟಾಗಿ ಸಿಗುತ್ತೆ ಫ್ರೆಂಡ್ಸ್. ಇನ್ನೊಂದು ಸರಿ ಮೆಜರ್ಮೆಂಟ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಇಪ್ಪತ್ತೆರಡು ಬರ್ತಾಯಿದೆ ಫ್ರೆಂಡ್ಸ್. ನಮಗೆ ರೆಡಿ ಬೇಕಾಗಿರೋದು 22. ಹಾಗಾಗಿ ಈ ಬಟ್ಟೆ ಕರೆಕ್ಟಾಗಿದೆ ಫ್ರೆಂಡ್ಸ್. ಎಲ್ಲರೂ ವಿಡಿಯೋ ನೋಡ್ತೀರಾ, ಒಬ್ಬರು ಲೈಕ್ ಮಾಡಲ್ಲ, ಸಬ್ಸ್ಕ್ರೈಬ್ ಮಾಡಲ್ಲ, ಬೆಲ್ ಐಕಾನ್ ಒತ್ತಿ ಫ್ರೆಂಡ್ಸ್. ಶೇರ್ ಮಾಡಿ ಫ್ರೆಂಡ್ಸ್. ಮೇನು ಎಲ್ಲರಿಗೂ ಶೇರ್ ಮಾಡಿ, ಕಮೆಂಟ್ ಮಾಡಿ, ಏನೇ ಆದರೂ ನಾನು ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಫ್ರೆಂಡ್ಸ್. ಈ ವಿಡಿಯೋ ನೋಡಿರೋ ನಿಮ್ಗೆ ಏನಾದ್ರು ಉಪಯೋಗ ಆಗಿದ್ದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್.